How to read to remember? What is the difference? ಸಿ ಇದು ರಿಸರ್ಚ್ ಬೇಸ್ಡ್ ಅಂತಲೇ ಹೇಳ್ಬೋದು. ನಾವು ತುಂಬ ಟೆಕ್ನಿಕ್ಸ್ ಯೂಸ್ ಮಾಡ್ತೀವಿ ಓದೋದಕ್ಕೆ, ನೆನ್ಪಿಟ್ಕೊಳ್ಳೋದಕ್ಕೆ. ಒನ್ ಆಫ್ ದ ಮೋಸ್ಟ್ ಎವಿಡೆನ್ಸ್ ಬೇಸ್ಡ್ ಟೆಕ್ನಿಕ್ ಅಂತ ಹೇಳಿದ್ರೆ, ಬಿಕಾಸ್ ಐ ಟೀಚ್ ಸೈಕಾಲಜಿ ಆಸ್ ವೆಲ್, ಸೊ ದರ್ ಇಸ್ ಸಮಥಿಂಗ್ ಕಾಲ್ಡ್ ಆಸ್ ನೆಮೋನಿಕ್ಸ್ ಅಂತ ಹೇಳ್ತೀವಿ. ಮೆಮೊರಿ ಟೆಕ್ನಿಕ್ಸ್ ಅದು. ರ್ಯಾಪಿಡ್ ಅಂದರೆ R stands for. ಹಾಂ, ಸೊ ಈ ಥರ A stands for. ಪೆಗ್ ವರ್ಡ್ ಮೆಥಡ್ ಅಂತ ಇದೆ. Peg word ಅಂದರೆ? ಸೊ ಒಂದು ವರ್ಡು ಅದನ್ನು ಪೆಗ್ ವರ್ಡ್ ಅಂತ ಮಾಡ್ಕೊಳ್ಳೋದು. ಸೊ ಇದ್ರ ಸುತ್ತಮುತ್ತ ಇರೋದೆಲ್ಲ ಆ ವರ್ಡಿಂದನೇ ನೆನ್ಪಿಟ್ಕೊಳ್ಳೋದು ಈ ಥರ. ಸೊ ಫಾರ್ ಎಕ್ಸಾಂಪಲ್ ವಿಬ್ಗಯರ್ ಅಂತ ಮಾಡ್ಕೊಂಡಿದ್ದೀವಿ ಅಲ್ವಾ. ಸೊ ಇಟ್ ಈಸ್ ಅನ್ ಆಕ್ರೋನಿಮ್, ದಟ್ ಈಸ್ ಆಲ್ಸೋ ಒನ್ ನೆಮೋನಿಕ್ ಟೆಕ್ನಿಕ್ ಅಂತ ಹೇಳ್ತೀವಿ. ಸೊ ಈ ಥರ ಸುಮಾರು ಮಾಡ್ಕೋತೀವಿ. ಏನಂದರೆ ಈಗ ಒಂದು 10 ಸೆಂಟೆನ್ಸ್ ನೆನ್ಪಿಟ್ಕೋಬೇಕು ಅಂದರೆ ಪ್ರತಿ ಸೆಂಟೆನ್ಸಲ್ಲೂ ಒಂದೊಂದು ವರ್ಡ್ ಮಾತ್ರ ಪಿಕ್ ಮಾಡಿಕೊಂಡು, ಸರಿನಾ, ಅದನ್ನೇ ಒಂದು ಸೆಂಟೆನ್ಸ್ ಮಾಡ್ಕೊಂಡು ಇಟ್ಕೊಳ್ಳೋದು. ಸೊ ಇದು ಟೆಕ್ನಿಕ್ಸ್ ಇದೆ. ಆದರೆ ಇದು ಯಾವುದೂ ಟೆಕ್ನಿಕ್ಸು ದೇ ಆರ್ ನಾಟ್ ಟ್ರಸ್ಟ್ ವರ್ದಿ. ಲಾಂಗ್ ಟರ್ಮಲ್ಲಿ ಹೆಲ್ಪ್ ಮಾಡೋದಿಲ್ಲ. ಮತ್ತೆ ಲಾಂಗ್ ಟರ್ಮಲ್ಲಿ ನಿಮಗೆ ಯಾವತ್ತಿದ್ರೂ ಹೆಲ್ಪ್ ಮಾಡೋದು ಎಲಾಬೊರೇಟಿವ್ ಲರ್ನಿಂಗ್ ಅಂತ ಹೇಳ್ತೀವಿ. ಏನಂಗಂದ್ರೆ? ಎಲಾಬೊರೇಟಿವ್ ಲರ್ನಿಂಗ್ ಅಂದರೆ ಇನ್ಡೆಪ್ತ್ ಓದಬೇಕು. ಏನೇ ಓದಿದ್ರೂ ಇನ್ಡೆಪ್ತ್ ಓದಬೇಕು. ಸಿಂಪಲ್ ಕ್ವೆಶನ್ಸ್ ಕೇಳಬೇಕು. ವಾಟ್, ವೆನ್, ವೈ, ಹೌ, ಇಷ್ಟು ಕ್ವೆಶನ್ಸ್ ಕೇಳಿಕೊಂಡು ಒಂದು ಕಾನ್ಸೆಪ್ಟ್ನ ಕಲಿಬೇಕಾಗತ್ತೆ. ವಾಟ್, ವೆನ್, ಹೌ, ವೈ. ಸೊ ಈ ಸಿಂಪಲ್ ಕ್ವೆಶನ್ಸ್, ಒಂದು ಟಾಪಿಕ್ ಎತ್ಕೊಂಡು ಇಷ್ಟು ಕ್ವೆಶನ್ಸ್ ಕೇಳಿಬಿಟ್ಟು ಅದಕ್ಕೆ ಆನ್ಸರ್ ಹುಡ್ಕೊಂಡು ಮುಂದೆ ಹೋದರೆ 100% ನೆನಪಿರುತ್ತೆ. ಸೊ ಮನಸ್ಸಿಗೆ ಅದು ಹೋಲಿಸ್ಟಿಕ್ ಆಗಿ ಅದಕ್ಕೆ ನಾಟುತ್ತೆ. ಪೂರಕವಾಗಿ ಅದು ನಾಟಬೇಕು ಅಂದರೆ ಈ ಕ್ವೆಶನ್ಸ್ ಕೇಳ್ಕೋಬೇಕಾಗತ್ತೆ. ಸೊ ಇಷ್ಟು ಕೇಳಿಕೊಂಡು ಮುಂದೆ ಹೋದರೆ ಒಂದೇ ಸಲಿಗಂತೂ ನೆನಪಿರೋದಿಲ್ಲ. ಸೊ ಮೆಲ್ಕ್ ಹಾಕಬೇಕಾಗತ್ತೆ, ರಿವೈಸ್ ಮಾಡಬೇಕಾಗತ್ತೆ. ಸೊ ನೋಡಿ, ನೀವು ಒಂದು ಸಲ ಕೂತ್ಕೊಂಡು 10 ಸಲ ಓದ್ಬಿಟ್ಟು 10 ಸಲ ಅದನ್ನೇ ಮತ್ತೆ ಮತ್ತೆ ಹೇಳ್ಕೊಂಡು ರಿವೈಸ್ ಮಾಡಿದ್ರೆ ಒಂದು 15 ದಿನ ಬಿಟ್ಟು ನೆನಪು ಮಾಡ್ಕೊಂಡ್ರೆ ನೆನಪಿರೋದಿಲ್ಲ. ಹಾಗಾಗಿ ನಾವು ಏನು ಸಜೆಸ್ಟ್ ಮಾಡ್ತೀವಿ, ಸೊ ಪ್ರೂವನ್ ಟೆಕ್ನಿಕ್ ಏನು ಅಂದರೆ ಸ್ಪೇಸ್ ಕೊಡಬೇಕು. ನೀವು ಒಂದು ಲರ್ನಿಂಗ್ ಆದಮೇಲೆ ಪ್ರಾಬಬ್ಲಿ ಒಂದು 10 days 15 days ಸ್ಪೇಸ್ ಕೊಟ್ಟು ಲರ್ನ್ ಇಟ್ ಅಗೈನ್. ಅದಾದಮೇಲೆ ಯು ಹ್ಯಾವ್ ಟು ರೀಲರ್ನ್ ಅಗೈನ್. ಪ್ರಾಬಬ್ಲಿ ಒಂದು 45 days 60 days ಬಿಟ್ಟು ಇನ್ನೊಂದ್ಸಲಿ ರೀಲರ್ನ್ ಮಾಡಿದ್ರೆ ಇಟ್ ಈಸ್ ಗೋಯಿಂಗ್ ಟು ಸಿಟ್ ಇನ್ ಯುವರ್ ಮೆಮೊರಿ. ನಿಮ್ಮ ಮೆಮೊರಿಯಲ್ಲಿ ಯಾವ ರೀತಿ ಕುತ್ಕೊಳ್ಳುತ್ತೆ ಅಂದರೆ ಒಂಥರ ಹೆಚ್ಚಾಗಿ ಕುತ್ಕೊಂಡ್ಬಿಡುತ್ತೆ. ಇಟ್ ಡಸ್ ನಾಟ್ ಗೋ ಅವೇ ಸೋ ಈಸಿಲಿ. ಸೊ ಯು ಸೇಯಿಂಗ್ ಇಟ್ ಟೇಕ್ಸ್ 2 cycles. 2 cycle 3 cycle ಬಿಡಿ 15 ದಿನ ಮತ್ತೆ ಅದನ್ನೇ ಕಲಿತು ರಿವೈಸ್ ಮಾಡ್ಕೊಳ್ಳಿ. ಮಿನಿಮಮ್ 2. ಅಲ್ಲಿಗೆ ಡಿಪೆಂಡ್ಸ್ ಆನ್ ಯುವರ್ ಪರ್ಸನಲ್ ಕೆಪಾಸಿಟಿ ಅಂತ. ಅದಾಗಿಲ್ಲ ಅಂದರೆ ಇನ್ನೂ 3rd ಇದಕ್ಕೆ ಮಾಡ್ಕೊಂಡು. ಹಾಂ, ಎಸ್. ಸೊ ಇದು ಒಂಥರ ಆ್ಯಕ್ಟಿವ್ ಲರ್ನಿಂಗ್ ಅಂತಲೇ ಹೇಳ್ಬೋದು. ಓಕೆ, ಸೊ ಶಾರ್ಟ್ ನೋಟ್ಸ್ ಮಾಡ್ಕೊಂಡು ಓದೋದು. ಸೊ ಬೋರ್ ಆಗುತ್ತೆ ಅಂತ ಹೇಳ್ತಾರೆ ಓದಬೇಕಾದ್ರೆ. ಬೋರ್ ಯಾಕಾಗುತ್ತೆ ಅಂದರೆ ನೀವು ಬರೀ ಬುಕ್ ಇಟ್ಕೊಂಡಿದ್ದೀರಾ, ಅದಕ್ಕೆ ಬೋರ್ ಆಗುತ್ತೆ. ಸೊ ಬೋರ್ ಆಗದಿರೋ ಹೆಂಗೆ ಓದೋದು? ಸೊ ಕೀಪ್ ಯುವರ್ ಹ್ಯಾಂಡ್ಸ್ ಆಲ್ಸೋ ಆ್ಯಕ್ಟಿವ್ ವೈಲ್ ರೀಡಿಂಗ್ ಸಮಥಿಂಗ್. ಸೊ ಶಾರ್ಟ್ ನೋಟ್ ಮಾಡ್ತಾ ಇದ್ರೆ ನಿಮ್ಮ ಬ್ರೈನ್ ಆ ಕಡೆ ಈ ಕಡೆ ಮಂಗನ್ ಥರ ಹಾರೋದಿಲ್ಲ. ಸೊ ಇಟ್ ಈಸ್ ವೆರಿ ವೆರಿ ಆ್ಯಕ್ಟಿವ್, ಆ್ಯಸ್ ಇನ್ 2 ವರ್ಕ್ ಮಾಡಬೇಕು. ಇಲ್ಲಿ ನೋಡ್ತಿರತ್ತೆ, ಅಟ್ ದ ಸೇಮ್ ಟೈಮ್ ನೀವು ಇಲ್ಲಿ ಏನೋ ಬರೀತಿರ್ತೀರ, ಕಂಪ್ಲೀಟ್ಲಿ ಎಂಗೇಜ್ಡ್ ಇರುತ್ತೆ ಬ್ರೈನು. ಆ್ಯಂಡ್ ನೆಕ್ಸ್ಟ್ ಟೈಮ್ ವೆನ್ ವಾಟ್ ಎವರ್ ನೋಟ್ಸ್ ಯು ಹ್ಯಾವ್ ಸ್ಕ್ರಿಬಲ್ಡ್ ಅಲ್ವಾ, ವೆನ್ ಯು ಟೇಕ್ ಇಟ್ ಔಟ್ ಆ್ಯಂಡ್ ವೆನ್ ಯು ಗೋ ಥ್ರೂ ಇಟ್, ನೆನಪು ಬರೋದಿಲ್ಲ. ಯುವರ್ ಬ್ರೈನ್ ಗೆಟ್ಸ್ ಸ್ಟಿಮ್ಯುಲೇಟೆಡ್. ಯಾಕೆ ಇದು ವರ್ಡನ್ನು ಬರದೆ ಅಂತ ಅಲ್ವಾ. ವೆನ್ ಯು ಆರ್ ನಾಟ್ ಏಬಲ್ ಟು ರೀಕಾಲ್, ಗೆಟ್ ಬ್ಯಾಕ್ ಟು ದ ಒರಿಜಿನಲ್ ಸೋರ್ಸ್. ಸೊ ದೀಸ್ ಆರ್ ದ ವೇಸ್ ಯು ಆರ್ ಸಪೋಸ್ ಟು ಅಡಾಪ್ಟ್. ಇದನ್ನು ಅಡಾಪ್ಟ್ ಮಾಡಿಕೊಂಡ್ರೆ ಸ್ವಲ್ಪ ಈಸಿ ಅನಿಸುತ್ತೆ ನೆನ್ಪಿಟ್ಕೊಳ್ಳೋದು. ಸೊ ದಟ್ಸ್ ದ ಫಸ್ಟ್ ಇದು ಹೌ ಟು ರೀಡ್. ಎಸ್. ನೆಕ್ಸ್ಟ್ ಈಗ ಮಿಸ್ಟೇಕ್ಸ್ ಟು ಅವಾಯ್ಡ್ ಇನ್ನೂ 4 ಇದೆ. ಸೊ ಇನ್ನೂ ಕೆಲವೊಂದು ಮಿಸ್ಟೇಕ್ಸ್ ಅಂತಂದರೆ ನ್ಯೂಸ್ ಪೇಪರ್ ಓದೋದು ಹೇಳ್ದೆ, ಸ್ಟಾರ್ಟಿಂಗಿಂದನೇ ನ್ಯೂಸ್ ಪೇಪರ್ ಓದೋದು, ಅದೊಂದು ಮಿಸ್ಟೇಕ್ ಮಾಡ್ತಾರೆ. ಶುಡ್ ನಾಟ್ ರೀಡ್. ಯಾವಾಗ ಓದಬೇಕು ಮತ್ತೆ? ಯಾವಾಗ ಅಂದರೆ ನಿಮ್ಮ ಬೇಸಿಕ್ಸ್ ಸ್ವಲ್ಪ ಸ್ಟ್ರಾಂಗ್ ಆದಮೇಲೆ, ಅಟ್ಲೀಸ್ಟ್ ಒಂದು 50-60% ಕಂಪ್ಲೀಟ್ ಮಾಡಿದ್ದೀರಾ ಸಿಲೆಬಸ್ನ. ಸೊ ದೆನ್ ಯು ಸ್ಟಾರ್ಟ್ ರೀಡಿಂಗ್ ದ ನ್ಯೂಸ್ ಪೇಪರ್ಸ್. ಇಟ್ ಮೇಕ್ಸ್ ಸೆನ್ಸ್. ಇಲ್ಲಾಂದರೆ ಅಲ್ಲಿ ಕೊಲೆ ಆಗಿದೆ, ಇಲ್ಲಿ ಆಕ್ಸಿಡೆಂಟ್ ಆಗಿದೆ, ಇಷ್ಟು ಜನ ಸತ್ರು, ಇವು ಓದಬೇಕಾಗತ್ತೆ. ಇವು ಬೇಕಿಲ್ಲ ಆ್ಯಕ್ಚುಲಿ. ನಮಗೆ ಬೇಕಿರೋದು ಇಶ್ಯೂಸ್ನ ಅರ್ಥ ಮಾಡ್ಕೋಬೇಕು. ಕಾನ್ಸೆಪ್ಟ್ಸ್ ಇರುತ್ತೆ ಅದರಲ್ಲಿ. ಥ್ಯಾಂಕ್ಸ್ ಫಾರ್ ಬ್ರಿಂಗಿಂಗ್ ದಟ್ ಪಾಯಿಂಟ್. ಹಾಗಿದ್ರೆ ನ್ಯೂಸ್ ಪೇಪರಲ್ಲೂ ಏನೇನು ಹುಡುಕಬೇಕು? IAS ಆಸ್ಪಿರೆಂಟ್ಸ್ ಅಥವಾ UPSC ಆಸ್ಪಿರೆಂಟ್ಸ್? ಸೊ ಪೇಜ್ 1 ಓದಬೇಕಾಗತ್ತೆ. ಪೇಜ್ 1ಅಲ್ಲಿ ಪೊಲಿಟಿಕಲ್ ನ್ಯೂಸ್ ಬಿಡಬೇಕಾಗತ್ತೆ. ಸುಪ್ರೀಂ ಕೋರ್ಟ್ ಜಡ್ಜ್ಮೆಂಟ್ಸ್ ಇಂಪಾರ್ಟೆಂಟ್ ಆಗುತ್ತೆ, ಹೈಕೋರ್ಟ್ ಜಡ್ಜ್ಮೆಂಟ್ಸ್ ಇಂಪಾರ್ಟೆಂಟ್ ಆಗುತ್ತೆ. ಅದಾದಮೇಲೆ ಎಡಿಟೋರಿಯಲ್ ಪೇಜಸ್ ಬರುತ್ತೆ. ಸೊ ನ್ಯೂಸ್ ಪೇಪರ್ ಅಂದಿದ ತಕ್ಷಣ ಹಿಂದೂ ನ್ಯೂಸ್ ಪೇಪರ್, ಇಂಡಿಯನ್ ಎಕ್ಸ್ಪ್ರೆಸ್, ಇದು ಮೋಸ್ಟ್ ಸಾಟ್ ಆಫ್ಟರ್.
ಅದಾದಮೇಲೆ ನಿಮಗೆ ಬಿಸ್ನೆಸ್ ನ್ಯೂಸ್ ಬರುತ್ತೆ, ಅದರಲ್ಲೂ ಕಂಪ್ನಿಗಳ್ದು ಏನು ನಡೀತಿದೆ ನಮಗೆ ಬೇಕಿಲ್ಲ, ಗೌರ್ಮೆಂಟ್ ಪಾಲಿಸಿ ಏನಿದೆ ಇದು ಬೇಕಾಗುತ್ತೆ. ಸೊ ನಿಮ್ದು ಏನಿದ್ರು ಪಾಲಿಸೀಸು ಇಶ್ಯೂಸು ಹಾಂ ಅಷ್ಟರಲ್ಲೇ ಆ ಲೆನ್ಸಲ್ಲೇ ನೀವು ನ್ಯೂಸ್ ಇದು ಫಿಟ್ ಆಗತ್ತಾ ಅಂತ ಹುಡುಕ್ತಾ ಇರ್ಬೇಕು. ಎಸ್. ಸೊ ನ್ಯೂಸ್ ಪೇಪರ್ ಸ್ಟಾರ್ಟಿಂಗಿಂದ ಬೇಕಿಲ್ಲ. ಅಡ್ವಾನ್ಸ್ಡ್ ಬುಕ್ಸ್ ಬೇಡ. ಅಡ್ವಾನ್ಸ್ ಬುಕ್ಸ್ ಅಂದರೆ ಅಡ್ವಾನ್ಸ್ ಬುಕ್ಸ್ ಅಂದರೆ ಫಾರ್ ಎಕ್ಸಾಂಪಲ್ ಈಗ ಏನ್ಷಂಟ್ ಹಿಸ್ಟ್ರಿ ಅಂತ ತೊಗೊಂಡ್ರೆ RS ಶರ್ಮಾ ಇದೆ, ಅದು ಸ್ವಲ್ಪ ಅಡ್ವಾನ್ಸ್ಡ್ ಬುಕ್ ಅಂತಲೇ ಹೇಳ್ಬೋದು. NCERTs ಓದ್ಕೊಳ್ಳಿ. NCERT ಆದಮೇಲೆ ಸ್ವಲ್ಪ ಒಂದು ಸ್ಟ್ಯಾಂಡರ್ಡ್ ಬುಕ್ ಇದೆ ಸ್ಟ್ರಕ್ಚರ್ಡ್ ವೇಯಲ್ಲಿ, ಪೂನಮ್ ದಲಾಲ್ ದಹಿಯಾ ಅಂತ ಒಂದು ಬುಕ್ ಇದೆ ಏನ್ಷಂಟ್ ಮಿಡಿವಲ್ಲಿ, ಅದನ್ನು ಓದ್ಕೊಂಡ್ರೆ ಸಾಕು. RS ಶರ್ಮಾ ಎಲ್ಲ ಅಡ್ವಾನ್ಸ್ಡ್ ಬುಕ್ ಅಂತ ಕರಿತೀವಿ. ಸೊ ಅದೆಲ್ಲ ಬೇಕಿಲ್ಲ ಅಂತ. ಹಂಗಾರೆ ಇದನ್ನು ಯಾರು ಚೂಸ್ ಮಾಡೋದು? ಯಾವುದು? ಈಗ RS ಶರ್ಮಾ ಅವ್ರದ್ದು ಹಿಸ್ಟ್ರಿನ ಆಪ್ಷನಲ್ ತೊಗೋತಾರೆ. ಈಗ ಒಂದು ಆಪ್ಷನಲ್ ಸಬ್ಜೆಕ್ಟ್ ಅಂತ ಇರುತ್ತೆ, ಅದನ್ನು ಸ್ವಲ್ಪ ಇನ್ಡೆಪ್ತ್ ಓದಬೇಕಾಗತ್ತೆ. ನೋಡಿ, ಜನರಲ್ ಸ್ಟಡೀಸ್ ಇಟ್ ಈಸ್ ಕಾಮನ್, ಎಲ್ಲ ಕ್ಯಾಂಡಿಡೇಟ್ಸ್ಗೂ ಇದು ಕಾಮನ್ ಸಬ್ಜೆಕ್ಟ್ಸ್. ಜನರಲ್ ಸ್ಟಡೀಸಲ್ಲಿ ನಿಮಗೆ ಹತ್ತತ್ರ ಕರೆಕ್ಟಾಗಿ ಬ್ರೇಕ್ ಡೌನ್ ಮಾಡ್ಕೊಂಡು ಹೋದರೆ 15ರಿಂದ 16 ಸಬ್ಜೆಕ್ಟ್ ಇದೆ. ಇದು ಎಲ್ಲರಿಗೂ ಕಾಮನ್. ಇದ್ರದ್ದು ಲೆವೆಲ್ ಯಾವ ರೀತಿ ಇರುತ್ತೆ ಅಂದರೆ ಒಂದು 6ನೇ ಕ್ಲಾಸಿಂದ 12ನೇ ಕ್ಲಾಸ್ ಲೆವೆಲ್ವರೆಗೂ ಕ್ವೆಶನ್ಸು ನಿಮ್ಮ ಅಂಡರ್ಸ್ಟ್ಯಾಂಡಿಂಗ್ ಆ ಲೆವೆಲ್ ಇರಬೇಕು ಅಂತ. ಅದೇ ನಾವು ಆಪ್ಷನಲ್ ಅಂತ ಒಂದು ಐಚ್ಛಿಕ ವಿಷಯ 45+ ಸಬ್ಜೆಕ್ಟ್ಸ್ ಇದೆ. ಇಷ್ಟರಲ್ಲಿ ಯಾವುದಾದ್ರೂ ಒಂದು ಸಬ್ಜೆಕ್ಟ್ನ ನೀವು ಚೂಸ್ ಮಾಡಬೇಕು. ಅದರಲ್ಲಿ ನಿಮಗೆ ಲಿಟ್ರೇಚರ್ ಇದೆ, ಸಾಹಿತ್ಯ ಇದೆ, 23 ಸಬ್ಜೆಕ್ಟ್, 23 ಲ್ಯಾಂಗ್ವೇಜಸ್ದು ಸಾಹಿತ್ಯ ಇದೆ. ಆಯಿತಾ? ಅದಾದ ನಂತರ ಸೈನ್ಸಸ್ ಇದೆ, ಮ್ಯಾಥ್ ಇದೆ, ಫಿಸಿಕ್ಸ್, ಕೆಮಿಸ್ಟ್ರಿ, ಬಾಟ್ನಿ, ಝೂಯಾಲಜಿ, ಮೆಡಿಕಲ್ ಸೈನ್ಸ್, ಅಗ್ರಿಕಲ್ಚರ್ ಸೈನ್ಸ್. ಅದಾದಮೇಲೆ ಹ್ಯುಮ್ಯಾನಿಟೀಸ್ ಇದೆ, ಫಿಲಾಸಫಿ, ಸೈಕಾಲಜಿ, ಆಂಥ್ರೋಪಾಲಜಿ, ಪೊಲಿಟಿಕಲ್ ಸೈನ್ಸ್, ಪಬ್ಲಿಕ್ ಅಡ್ಮಿನಿಸ್ಟ್ರೇಷನ್, ಎಕನಾಮಿಕ್ಸ್ ಎಲ್ಲ ಇದೆ. ಇಷ್ಟು ಸಬ್ಜೆಕ್ಟ್ಸಲ್ಲಿ ನೀವು ಯಾವುದಾದ್ರೂ ಒಂದನ್ನು ಚೂಸ್ ಮಾಡ್ಕೋಬೋದು. ಇದನ್ನು ನೀವು ಓದಬೇಕಾಗಿರೋ ಲೆವೆಲ್ ಬಂದು ಆಲ್ಮೋಸ್ಟ್ ಟು ದ ಲೆವೆಲ್ ಆಫ್ ಪೋಸ್ಟ್ ಗ್ರ್ಯಾಜುಯೇಷನ್ ಲೆವೆಲ್ವರೆಗೂ ಆಲ್ಮೋಸ್ಟ್ ಓದಬೇಕಾಗತ್ತೆ. ಸೊ ಇಲ್ಲಿ ನಿಮಗೆ ಚಾಯ್ಸ್ ಇದೆ ಯಾವ ಸಬ್ಜೆಕ್ಟ್ ಚೂಸ್ ಮಾಡಬೇಕು ಅಂತ. ಇಲ್ಲಿ ಏನು ಮಾಡ್ತಾರೆ, ನೀವು ಇರ್ರೆಸ್ಪೆಕ್ಟಿವ್ ಆಫ್ ಬ್ಯಾಕ್ಗ್ರೌಂಡ್ ಯು ಕಮ್ ಫ್ರಮ್, ಎಲ್ಲಿಂದಾದರೂ ಬನ್ನಿ, ನಮಗೆ ಈಸಿ ಸಬ್ಜೆಕ್ಟ್ ಇದ್ದರೆ ಬೆಟರ್ ಅಂತ ಹ್ಯುಮ್ಯಾನಿಟೀಸೇ ಚೂಸ್ ಮಾಡ್ತಾರೆ. ಸೊ ಆರ್ಟ್ಸ್ ಸಬ್ಜೆಕ್ಟ್ಸೇ ಚೂಸ್ ಮಾಡ್ತಾರೆ. ಸೊ ವೆರಿ ರೇರ್ಲಿ ಯು ಫೈಂಡ್ ಕ್ಯಾಂಡಿಡೇಟ್ಸ್ ಚೂಸಿಂಗ್ ಮ್ಯಾಥ್. ಅವರು ತುಂಬ ಇಂಟ್ರೆಸ್ಟ್ ಇದ್ದು, ಆಸಕ್ತಿ ಇದ್ದು, ಮ್ಯಾಥಲ್ಲಿ ಅವರು ತುಂಬ ಎಕ್ಸ್ಪರ್ಟ್ ಇದ್ದರೆ, ಪಳಗಿರೋರಿದ್ದರೆ ಅವ್ರು ತೊಗೋತಾರೆ. ಮ್ಯಾಥ್ ಇರ್ಬೋದು, ಬೇರೆ ಸಬ್ಜೆಕ್ಟ್ಸ್ ಎಲ್ಲ ಅಷ್ಟೇ, ತುಂಬ ಪಳಗಿದ್ರೆ ಮಾತ್ರ ತೊಗೋತಾರೆ, ಇಲ್ಲ ಅಂದರೆ ತೊಗೊಳ್ಳೋದಿಲ್ಲ. ಆರ್ಟ್ಸ್ಗೆ ಸ್ಟಿಕ್ ಆನ್ ಆಗ್ತಾರೆ.